ಗೋವಿಂದಪ್ಪ ಮುಖಾಪುರ. ನಾವು ಸಾಕಿನ ಲಕ್ಕೊಂಡಿ ಗದಗ ಜಿಲ್ಲಾ. ನಾವು ಒಂದನೇತ್ತ ಸಾಲಿ ಅವಾಗ ಮನ್ಯಾಗ ಬಿಡಿಸ್ಬಿಟ್ರು. ಅವಾಗಲಿಂದ ನಾವು ವ್ಯವಸಾಯ ಮಾಡಿದ್ವಿ. ವ್ಯವಸಾಯ ಮಾಡಿದಾಗ ನಾವು ಸೇವಂತಿ ಬೆಳೆದ್ವಿ, ಎಲ್ಲ ಥರನೂ ಬೆಳೆದ್ವಿ. ಮಡಿ ಮಾಡಿ ಬೆಳೆದ್ವಿ. ಆಮೇಲೆ ಇವರು ಡ್ರಿಪ್ ಬಂತು 2019. ನಾವು ಡ್ರಿಪ್ ಚಾಲೂ ಮಾಡಿದ್ವಿ. ಏತ್ ನೀರಾವರಿ ಸಿಂಗಲ್ ಏತ್ ನೀರಾವರಿಯಿಂದ ಬಂತು. ಬಂದಿಂದ ನಮಗೆ ಡ್ರಿಪ್ ಮಾಡಿಕೊಟ್ಮೇಲೆ ನಾವು ಸೇವಂತಿ ಕಮ್ಮಿ ಮಾಡಿದ್ವಿ. ಇಂಥದನ್ನು ಬೆಳೆದ್ವಿ, ಗಾಂಜಾಳ ಬೆಳೆದ್ವಿ, ಟೊಮಾಟಿ ಬೆಳೆದ್ವಿ, ಎಲ್ಲ ತರಕಾರಿ ಎಲ್ಲ 24ರಾಗ ಇಲ್ಲಿ ಬಸವರಾಜ್ ಮುಖಾಪುರ ಅಂತ ಹೇಳಿ ಅವ್ರ ತೋಟದೊಳಗೆ ಈ ಇದು ಪಿಂಟೋಬಿನ್ ಅಂತ ಹೇಳಿ ಅದು ಬೀನ್ಸ್ ಹಾಕಿದ್ರು. ಅದು ಚಲೋ ಇಳುವರಿ ಬಂತು. ನಾವು ಹೋಗಿದ್ವಿ, ಅದ್ರ ಪ್ರಾತ್ಯಕ್ಷಿತೆ ಮಾಡ್ತಾರೆ ಅವರು. ಹೋಗಿದ್ವಿ, ಭಾಳ ಚಲೋ ಇತ್ತು ಬೆಳೆ. ಅದನ್ನು ನೋಡಿ ನಾವು ಮಾಡ್ಬೇಕಂತ ಹೇಳ್ತೀವಿ, ನಮ್ಮ ಮನಸ್ಸಿನಾಗ ಬಂತು. ಅದಕ್ಕೆ ಅವರ ಸಲಹೆ ಮತ್ತು ನಮ್ಮ ಇದು ಪ್ರಕಾರ ನಾನು ಬೀನ್ಸ್ ಊರಿನಿ. ಭಾಳ ಈಗ ಇದೆಯಲ್ಲ ಈ ಪೀಕ್ ನೋಡ್ರಿ, ಭಾಳ ಇಳುವರಿ ಬರುವ ಸಂಭವ. ನೀರು ಬಿಟ್ಟಾಗ ಸರ ಬೆಳೆವು ಹೊಲ ತುಂಬ ಕಸ ಬರ್ತೈತ್ರಿ. ಅದಕ್ಕೆ ಒಂದು 6,000-7,000-8,000 ರೂಪಾಯಿ ಖರ್ಚು ಬರ್ತೈತ್ರಿ ಸರ. ಹಾಗಾಗಿ ಅದಕ್ಕಿಂತ ಇದು ಡ್ರಿಪ್ಪಿಂದು ಭಾಳ ಕಮ್ಮಿ ಬರ್ತೀವಿ. ನಾವು ಈ ಎಕರೆ ಹೊಲ್ದಾಗ ರೀ ನಾವು ಗಂಡ ಹೆಂಡತಿ ಹಾಕಿದ್ವಿ ನೋಡ್ರಿ. ಕಸನ ಹೆಚ್ಚಿಗೆ ಆಳು ಖರ್ಚು ಮಾಡಿಲ್ಲ, ಒಳ್ಳೆ ಇಳುವರಿನೂ ಬಂದೈತ್ರಿ. ನಮ್ಗೆ ಅನುಕೂಲ ಆಗೈತ್ರಿ ಇದರಿಂದ. ಚಲೋ ಡ್ರಿಪ್ಪಿಂದ ಅಡ್ಡಿ ಇಲ್ಲ. ಗೊಬ್ಬರ ಹಾಕ್ಬೇಕಾರ ಮಡಿ ಮಾಡಿ ಹಾಸ್ಕೊಂಡಾಗ ಕೈಲಿ ಹೋಗ್ತಿದ್ರು 10-12 ಚಲನ. ಈಗ ಡ್ರಿಪ್ ಬಂದಿಂದಾಗ ಭಾಳ ಕಮ್ಮಿ ಆಗೈತಿ. ನಾವು ಗೊಬ್ಬರ ಕೊಡೋದು ಇಳುವರಿನೂ ಜಾಸ್ತಿ ಬರಕುಂತೈತಿ. ಈಗ ನೀರು ಹಾಸಿದ್ದು ಕಳೆ ಪ್ರಮಾಣ ಅಂದ್ರೆ ಅವಾಗ 1-4 ಸಲ ತೆಗಿಸ್ಬೇಕಾಗಿತ್ತು. ಈಗ ಡ್ರಿಪ್ ಮಾಡಿಂದ ಒಮ್ಮೆ ಎಡೆ ಹೊಡಿಸಿ 1-2 ಸಲ ಬರುತ್ತೆ ಕಸ. ಪ್ರಮುಖವಾದ ವಿಷಯ ರೈತರಿಗೆ ಹೇಳ ಬಯಸೋದೇನೆಂದ್ರೆ, ಈಗ ನಾವು ಕಾಲುವೆ ಮುಖಾಂತರ ನೀರು ಹಾಸೋದ್ರಿಂದ ಪೂರ್ಣ ಕಳೆ ಬರುತ್ತೆ. ಆನಂತರ ಕಳೆ ತೆಗೆಯೋ ಖರ್ಚು ಜಾಸ್ತಿ ಆಗುತ್ತೆ. ಈಗ ನಾವು ಬೆಡ್ ಮುಖಾಂತರ ನಾವು ಬೆಳೆ ಬೆಳೆಯೋದ್ರಿಂದ ಬೆಡ್ನಾಗ ಮಾತ್ರ ಕಸ ಬರುತ್ತೆ, ನಡುವೆ ಕಸ ಬರೋದು ಕಡಿಮೆ. ನಾವು ಎಕರೆಗೆ ಒಂದು 30-40 ಆಳು ಫ್ಲಡ್ ಇರಿಗೇಷನ್ ಮಾಡಿದ್ರೆ ಅಷ್ಟು ಖರ್ಚು ಮಾಡ್ಬೇಕಾಗಿದೆ. ಈಗ ನಮ್ಗೆ ಭಾಳ ಅಂದ್ರೆ ಒಂದು ಎಕರೆಗೆ 10-12 ಆಳ್ನಾಗ ಕಳೆ ಆಗಿ ಹೋಗುತ್ತೆ. ಕಳೆ ಬರೋದು ಕಡಿಮೆ. ಆನಂತರ ಇನ್ನೊಂದು ಗೊಬ್ಬರ ನಾವು ಹಾಗೆ ಕೈಲಿ 10 ಚೀಲ ಉಗ್ಗಿದ್ವಿ, 12 ಚೀಲ ಉಗ್ಗಿದ್ ನಾನು ಅಂತೇಳಿ ಗೊಬ್ಬರಕ್ಕೆ ರೊಕ್ಕ ಹಾಳು ಮಾಡಿಬಿಡ್ತೀವಿ. ಈಗ ನಾವು ಈ ಡ್ರಿಪ್ ವೆಂಚೂರಿ ಮುಖಾಂತರ ಕೊಡೋದ್ರಿಂದ ಭಾಳ ಅಂದ್ರೆ ನಮ್ಗೆ 25 kg ಒಂದು ಎಕರೆ ಹೊಲ ಮುಗಿದು ಹೋಗುತ್ತೆ. ಈ ಹಿಂಗಾರಿ ಒಳಗೆ ಆ ಹೊಲಕ್ಕೆ ಹಾಕಿದಾಗ ಎಷ್ಟಂದ್ರೆ 14 ಕ್ವಿಂಟಲ್ 25 kg ಆಗಿತ್ತು. ಅದ್ರದ್ದು ಎಲ್ಲ ಖರ್ಚು ತೆಗೆದು 80,000-90,000 ರೂಪಾಯಿ ಅದ್ರ ಉತ್ಪನ್ನ. ಹಾಗಾಗಿ ನಮ್ಗೆ ಲಾಭ ಅನ್ಸಿಂದ ಈಗ ಆ ಹೊಲ ಹಿಂಗಾರಿ ಆ ಹೊಲಕ್ಕೆ ಹಾಕಿವಿ. ಈಗ ಈ ಹೊಲಕ್ಕೆ ಇನ್ನೊಂದು ಹೊಲಕ್ಕೆ ಹಾಕಿವಿ, 2 ಹೊಲಕ್ಕೆ ಹಾಕಿವಿ. ಒಳ್ಳೆ ಅಭಿಪ್ರಾಯ ಐತಿ. ಇದು ಈ ಸರಿ ಚಲೋ ಐತಿ ಅಂತ. ಮೆಕ್ಸಿಕನ್ ಬೀನ್ಸ್ 2 ಎಕರೆ ಮಾಡಿದ್ದೇನೆ ರೀ, ಪಿಂಟೋ ಬೀನ್ಸ್. ಅದರಲ್ಲಿ ಇಳುವರಿ ಎಷ್ಟು 13 ಕ್ವಿಂಟಲ್ ಬಂದಿತ್ತು ರೀ. ಇದು ನೋಡೋಂಟ 13 ಕ್ವಿಂಟಲ್ ಮೆಕ್ಸಿಕನ್ ಬೀನ್ಸ್ ಬಂದಿತ್ತು. ಮತ್ತು ಮೆಕ್ಕೆಜೋಳ ಮತ್ತು ಸೇವಂತಿಗೆ ಮಾಡಿದ್ವಿ ಇದೇ ಡ್ರಿಪ್ನಲ್ಲಿ, ಸಿಂಗಲ್ ಏತ್ ನೀರಾವರಿಯಲ್ಲಿ ಪ್ಯಾಕೇಜ್ 3ರಲ್ಲಿ. ಈಗ ಮತ್ತು ಈ ವರ್ಷ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡಿ ಇದು ಬ್ಲ್ಯಾಕ್ ಬೀನ್ಸನ್ನು ಬೆಳೆದಿದ್ದೇನೆ. ಈಗ ಸರಿ 2.5 ಎಕರೆ ಬೆಳೆದೇನೆ. ಅದರಲ್ಲಿ ಒಂದು 10 ಕ್ವಿಂಟಲ್ ಎವರೇಜ್ ಬಂದೈತೆ, ಒಂದು 30 ಕ್ವಿಂಟಲ್ ಬಂದಿದೆ. ಹಿಂಗಾಗಿ ನಾವು ಸ್ವಲ್ಪ ಸರಿಯಾಗಿ ಇದನ್ನು ಮಾಡಿಕೊಂಡ್ರೆ ಚಲೋ ಆಗುತ್ತೆ ಅಂತ. ಇದು ರೇಟ್ ಫಿಕ್ಸ್ ಇರೋದ್ರಿಂದ ನಮ್ಗೆ ಖರ್ಚಿನ ಕಡಿಮೆ ಗ್ಯಾರಂಟಿ ಇರ್ತೈತಿ. ಇದನ್ನು ಬೆಳಿಬೇಕಂತ ನಮ್ಗೆ ಅನುಕೂಲ ಆಗಿದೆ ಅಂತ ಹೇಳಿದ್ವಿ. 2024ರಾಗ ಹಾಕಿದ್ವಿ ನಾವು ಪಿಂಟೋ ಬೀನ್ಸ್ ಹಾಕಿದ್ವಿ, ಮೆಕ್ಸಿಕನ್ ಬೀನ್ಸ್ ಹಾಕಿದ್ವಿ. ಒಂದು ಕರಿಯೋದು ಐತ್ರಿ, ಒಂದು ಬೆಳೆದೈತಿ. ಇದು ಮೆಕ್ಸಿಕನ್ ಬೀನ್ಸ್, ಪಿಂಟೋ ಬೀನ್ಸ್ ಅಂತೇಳಿ. ನೀವು ಅದನ್ನೊಂದು ಹಾಕ್ಕೋಬೋದು. 1 ಎಕರೆ ಹಾಕ್ಬೋದು, 2 ಎಕರೆ ಹಾಕ್ಬೋದು, 4 ಎಕರೆ ಹಾಕ್ಬೋದು. ನೀವು ಮೇಂಟೆನ್ಸ್ ಮಾಡಿದಪ್ಪ ಅಂದ್ರೆ ಭಾಳ ಒಳ್ಳೆಯ ಇಳುವರಿ ಬರ್ತದೆ. ನಾವು ಫಸ್ಟ್ಗೆ ನಮ್ಗೆ 12 ಕ್ವಿಂಟಲ್ 12.5 ಕ್ವಿಂಟಲ್ ನಮಗೆ ಬಂತು. ಈ ಸಮ 12-12.5 ಕ್ವಿಂಟಲ್ ಬಂತು. ಚಲೋತ್ನ ನೀವು ಬೆಳೆ ತೊಗೊಂಡಪ್ಪ ಅಂದ್ರೆ ಲಾಭ ಆಗುತ್ತೆ. ನೀವು ಹೊಲ ಮುಳ ಗಾಂಜೋಳ ಹೂವು ಹಚ್ಕೊಂಡ್ರೆ ನಿಮಗೆ ಲಾಭ ಅನಿಸೋಲ್ಲ. ಮಾರ್ಕೆಟ್ ಇದು ಫಿಕ್ಸ್ ರೇಟ್, ಇದು ಒಂದೇ ರೇಟ್ ಇರುತ್ತೆ. ಇದರಿಂದ ನೀವು ಉತ್ಪನ್ನ ಮಾಡ್ಕೊಂಡು ಚಲೋ ಮಾಡ್ಕೊಂಡು ಬೆಳ್ಕೋರಿ. ಬೀಜ ಒಂದು ಕಡೆ ಲಾಭ ಆದ್ರಪ್ಪ, ಈ ಹೊಟ್ಟಿಂದ ದನಕರುಗಳಿಗೆ ಚೆನ್ನಾಗಿ ಮೇಯ್ತವ್ರಿ ಎಲ್ಲ. ಒಂದು ಏನು ಬಿಡ್ಲಾರ್ದಲ್ಲ ಆ ಥರ ಹೋಯ್ತವು. ಈಗ ನೋಡ್ರಿ, ಈಗ 1-2 ಟ್ರಿಪ್ ಆಗುತ್ತೆ. ಇದು ಅದೊಂದು ಗಾಡಿ ಇದೊಂದು ಗಾಡಿ 2 ಗಾಡಿ ಆಗೈತಿ. ಒಂದು 3 ಎಕರೆದು ಹೊಲದ್ದು ಇದು. ಮತ್ತು ಚಲೋ ತಿಂತಾವೆ, ಒಟ್ಟು ಬಿಡ್ಲಾರ್ಲಿ ಏಟು ಬಿಡಂಗಿಲ್ಲ ರೀ. ಮತ್ತು ಇದು ಯಾವುದೋ ಹುಳ್ಳಿ ಹೊಟ್ಟೆ ಐತಲ್ಲ ಆ ಟೈಪ್ ತಿಂತಾವೆ. ಅದಕ್ಕಿಂತ ಚಲೋ ತಿಂತಾವಲ್ಲ.
ಮತ್ತು ಏನು ವೇಸ್ಟ್ನ ಆಗಲ್ಲ. ಈ ಕಡೆ ಬೀಜನ ಲಾಭ ಆಗುತ್ತೆ, ಈ ಕಡೆ ಹೊಟ್ಟೆನ ಲಾಭ ಆಗುತ್ತೆ. ರೈತರಿಗೆ ಇದೊಂದು ಅನುಕೂಲ ಅಂತ ನಾವು ಈ ಥರ ಮಾಡಿದ್ದೀನಿ ರೀ ಸರ್. ನಮಗೆ ಈ ಎಲ್ಲ ಸಲಹೆಗಳನ್ನು ಮತ್ತು ಆಗಾಗ ಟೈಮ್ ಸರಿಯಾಗಿ ಬಂದು ಗೊಬ್ಬರ ಮತ್ತು ಔಷಧಿಯನ್ನು ಸಿಂಪಡಿಸಲಿಕ್ಕೆ ನೆರವಾದಂಥ ನೆಟಫಿಮ್ ಸಿಬ್ಬಂದಿಗೆ ನಮ್ಮ ಧನ್ಯವಾದಗಳು.